ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದು ಕ್ಲಾಸಿಕಲ್ ರಾಯಲ್ ಎನ್ಫೀಲ್ಡ್ನ ಕ್ಲಾಸಿಕ್ 650. ತುಂಬ ಜನ ಕ್ಲಾಸಿಕ್ಸ್ ಲವರ್ಸ್ಗಳು ಕ್ಲಾಸಿಕ್ 500 ಸ್ಟಾಪ್ ಆಯಿತು ಅಂತ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಥವ್ರಿಗೆಲ್ಲ ಒಂದು ಮತ್ತೆ ರಾಯಲ್ ಎನ್ಫೀಲ್ಡ್ ಅವರು 650ನ ಲಾಂಚ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ಓವರಾಲ್ ನಿಮಗೆ ಫ್ರಂಟ್ ಲುಕ್ ನೋಡಿದರೆ ನೀವು ನೋಡ್ತಾ ಇರ್ಬೋದು. ನಾರ್ಮಲ್ ಕ್ಲಾಸಿಕ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, LED ಹೆಡ್ ಲ್ಯಾಂಪ್ ಬರುತ್ತೆ. ವಿತ್ ರಾಯಲ್ ಎನ್ಫೀಲ್ಡ್ ಲೋಗೋ ಕ್ರೂ ಇಂಟಿಗ್ರೇಟ್ ಆಗಿದೆ. ನಿಮ್ಗೆ ಇದರಲ್ಲಿ ಐ ಮತ್ತು ಐ ಬೀಮ್ ಲೋ ಬೀಮ್ ಎರಡೂ ಬರುತ್ತೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು, ಇದೊಂಥರ ಇದ್ರ ಥರ ಕ್ಲಾಸಿಕಲ್ಲಿ ವಿಂಟೇಜ್ ಥರ ಫಾಗ್ ಲ್ಯಾಂಪ್ ಥರ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಂಡಿಕೇಟರು ಅಷ್ಟೇ ನಿಮಗೆ ನಾರ್ಮಲ್ ಅಲರ್ಜಿನ್ ಇಂಡಿಕೇಟರ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಫ್ರಂಟು ಬಂದು ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ 43 mm ವಿತ್ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಬಂದು 120 mm ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ. ಓವರಾಲ್ ನಿಮಗೆ ಫ್ರಂಟ್ ಡಿಸ್ಕ್ ನೋಡೋದಾದರೆ 320 mm ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ABS ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಟ್ವಿನ್ ಕ್ಯಾಲಿಪರು ರಾಯಲ್ ಎನ್ಫೀಲ್ಡ್ದು ಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಹಾಗೆ ನಿಮ್ಗೆ ಫ್ರಂಟ್ ವೀಲ್ ನೋಡಿದ್ರೆ ನಿಮಗೆ ಸ್ಪೋಕ್ಸ್ ವೀಲ್ ಬರುತ್ತೆ. ಓವರಾಲ್ ನಿಮಗೆ ಟೈರ್ ಸೈಜ್ ಬರೋದಾದರೆ 100/90/19 ಇಂಚ್ ಫ್ರಂಟ್ ವೀಲ್ ಬರುತ್ತೆ. ಹಾಗೆ ನಿಮಗೆ MRF ಟೈರ್ ಕೂಡ ಕೊಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ. ವಿತ್ ನಿಮಗೆ ಫ್ರಂಟ್ ಮಡ್ಗಾರ್ಡ್ ನೋಡ್ಬೋದು, ನಾರ್ಮಲ್ ಪೇಂಟೆಡ್ ಮಡ್ಗಾರ್ಡ್ ಬರುತ್ತೆ. ಹಾಗೆ ನಿಮಗೆ ಮಡ್ಗಾರ್ಡ್ ವೈಬ್ರೇಷನ್ ಬರಬಾರ್ದು ಅಂದ್ಬಿಟ್ಟು ಒಂದಷ್ಟು ಫಿಟ್ಟಿಂಗ್ಸ್ ಎಲ್ಲ ನಾರ್ಮಲಾಗಿ ಕೊಟ್ಟಿದ್ದಾರೆ ಎನ್ಫೀಲ್ಡ್ ಕಡೆಯಿಂದ. ಇದೊಂದು 650cc ಆಗಿರೋದ್ರಿಂದ ಹೆವಿ ವೆಯ್ಟ್ ಜಾಸ್ತಿ. ಓವರಾಲ್ ನಿಮಗೆ ರಿಯರ್ ಸೈಡ್ ನೋಡಿದ್ರೆ ನಿಮಗೆ ಟ್ವಿನ್ ಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಇದು ವೆಯ್ಟೇಜ್ ಜಾಸ್ತಿ ಇರೋದ್ರಿಂದ ಮೋನೋಸಾಕ್ಸ್ ಕೊಟ್ಟಿಲ್ಲ, ಸೊ ಟ್ವಿನ್ ಶಾಕ್ಸ್ ಕೊಟ್ಟಿದ್ದಾರೆ. ಎರಡು ಸೈಡ್ ನಿಮಗೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡಿಸ್ಕ್ ಬರೋದಾದರೆ 300 mm ಡಿಸ್ಕ್ ಬರುತ್ತೆ ರಿಯರ್ ಸೈಡಲ್ಲಿ. ವಿತ್ ನಿಮಗೆ ಡ್ಯುಯಲ್ ಚಾನಲ್ ABS ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕ್ಯಾಲಿಪರ್ ನೋಡೋದಾದರೆ ಟ್ವಿನ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಪರ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ರಿಯರ್ ಸೈಡಲ್ಲೂ ನಿಮಗೆ ಸ್ಪೋಕ್ಸ್ ವೀಲ್ ಬರುತ್ತೆ. ಹಾಗೆ ಟೈರ್ ಸೈಜ್ ಬರೋದಾದರೆ ರಿಯರ್ ಸೈಡಲ್ಲಿ 140 section/70/16 ಇಂಚು ನಾರ್ಮಲ್ ಸ್ಪೋಕ್ಸ್ ವೀಲ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ವಿತ್ ನಿಮಗೆ ಎಕ್ಸಾಸ್ಟ್ ನೋಟ್ ಕೂಡ ತೋರಿಸ್ತೀನಿ ನೋಡಿ. ಕ್ಲಾಸಿಕ್ಕು ಯಾವ ರೀತಿ ಇದೆ ನಾರ್ಮಲ್ ಕ್ಲಾಸಿಕ್ದು ಆ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು ನಿಮಗೆ. ಸೊ ಓವರಾಲ್ ನಿಮಗೆ ಟ್ವಿನ್ ಶಾಕ್ಸ್ ಸೈಲೆನ್ಸರ್ಸ್ ಕೂಡ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ರಿಯರ್ ಸೈಡಲ್ಲಿ ನಿಮಗೆ ಟ್ವಿನ್ ಸೈಲೆನ್ಸರ್ಸ್ ಕೊಟ್ಟಿದ್ದಾರೆ, ಅದು ವಿತ್ ಕ್ರೋಮ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಅವೆಲ್ಲ ಒಂದಷ್ಟು ನಿಮಗೆ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೆ ರಿಯರ್ ಸೈಡ್ ನೋಡೋದಾರೆ ನೀವು ರಿಯರ್ LED ಟೈಲ್ ಲ್ಯಾಂಪ್ ಬರುತ್ತೆ, ನೋಡ್ತಾ ಇರ್ಬೋದು. ನಿಮಗೆ ರಿಯರ್ ಸೈಡಲ್ಲಿ ನಿಮಗೆ ವಿತ್ತು ನಾರ್ಮಲ್ಲು ಅಲೋಜಿನೇ ಟೈಲ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ನಂಬರ್ ಪ್ಲೇಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ರಿಫ್ಲೆಕ್ಟರ್ ಕೂಡ ಇಲ್ಲೇ ಬರುತ್ತೆ. ವಿತ್ ನಿಮಗೆ ರಿಯರ್ ಬಂಪರ್ ಕೂಡ ಬಾಡಿ ಕಿಟ್ ರೀತಿಯೇ ಬರುತ್ತೆ, ಬಾಡಿ ಕಲರ್ ಏನು ಪೇಂಟೆಡ್ ಬರುತ್ತಲ್ಲ, ಸೊ ಅದೇ ರೀತಿ ಬರುತ್ತೆ. ನಿಮಗೆ ಇನ್ನೊಂದು ಸೀಟ್ಸ್ದು ಏನು ನೋಡ್ಬೋದು. ಓವರಾಲ್ ಸೀಟ್ ನೋಡೋದಾದರೆ ನಿಮಗೆ ತುಂಬ ಕುಷನಿಂಗ್ ಚೆನ್ನಾಗಿದೆ. ಬಟ್ ರಿಯರ್ ಸೀಟು ಆಲ್ಮೋಸ್ಟ್ ಅಲ್ಲಿ ಓಕೆ ನಾರ್ಮಲ್ ಕಂಫರ್ಟು. ವಿತ್ ನಿಮಗೆ ಇದರಲ್ಲಿ ಡಿಟ್ಯಾಚಬಲ್ ಸೀಟ್ ಬರುತ್ತೆ. ಸೊ ನಿಮ್ಗೇನೋ ರಿಯರ್ ಸೀಟ್ ಬೇಡ ಸಿಂಗಲ್ ರೈಡ್ ಮಾಡ್ತೀವಿ ಅಂದಾಗ ಆರಾಮಾಗಿ ಡಿಟ್ಯಾಚ್ ಮಾಡ್ಬೋದು. ಅವರಲ್ಲಿ ನಿಮಗೆ ಸೀಟ್ ಹೈಟ್ ನೋಡಿದ್ರೆ 800 mm ಸೀಟ್ ಹೈಟ್ ಬರುತ್ತೆ. ಸೊ ನಾನು 5'10", 5'11" ಇದ್ದೀನಿ, ಆರಾಮಾಗಿ ಫ್ಲೈಟ್ ಫುಟ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಸೀಟಿಂಗ್ ಪೊಸಿಷರ್ ಅಷ್ಟೇ ನೋಡ್ತಾ ಇರ್ಬೋದು. ಸೊ ಓವರಾಲ್ ನೀ ಬೆಂಡು ಪೊಸಿಷನ್ನು ಚೆನ್ನಾಗಿದೆ. ವಿತ್ ನಿಮಗೆ ಹೋಲ್ಡಿಂಗ್ ಪೊಸಿಷರು ಅಷ್ಟೇ. ಹೋಲ್ಡಿಂಗ್ ಪೊಸಿಷನ್ ನಿಮ್ಗೆ ಒಂಥರ ರಾಯಲ್ ಫೀಲ್ ಕೊಡುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿರೋದ್ರಿಂದ ಅದ್ರ ಫೀಲೇ ಇಲ್ಲ, ರಾಯಲಾಗಿ ಕೊಡುತ್ತೆ. ಸೊ ನಾವು ಫಸ್ಟ್ ಟೈಮ್ ಗಾಡಿ ಎತ್ತಿದಾಗೆ ಸಖತ್ ಫೀಲ್ ಕೊಡ್ತು, ಆ ರೀತಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಇದರಲ್ಲಿ. ಓವರಾಲ್ ಡ್ರೈವ್ ರಿವ್ಯೂನ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ನಿಮಗೆ ಕೀ ಬಂದು ನಾರ್ಮಲ್ ರಾಯಲ್ ಎನ್ಫೀಲ್ಡ್ ಕೀ ಬರುತ್ತೆ. ಓವರಾಲ್ ನೀವು ನೋಡೋದಾದ್ರೆ ಇನ್ಸ್ಟ್ರೂಮೆಂಟ್ ಪ್ಯಾನೆಲ್ನ ನಿಮಗೆ ಅನಲಾಗ್ ಸ್ಪೀಡೋಮೀಟರ್ ಬರುತ್ತೆ. ಹಾಗೆ ಎಲ್ಲೋ ಒಂದಷ್ಟು ನಿಮಗೆ ಟ್ರಿಪ್ದು ಏನಾರ ಬೇಕು ಅಂದರೆ ಅದ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಟ್ರಿಪ್ 1, ಟ್ರಿಪ್ 2 ಮತ್ತು ಗೇರ್ ಆಪ್ಷನ್ಸು ಮತ್ತು ಟೈಮಿಂಗ್ಸ್ ಆಪ್ಷನ್ಸ್ ಎಲ್ಲ ಇಲ್ಲೇ ಬರುತ್ತೆ. ವಿತ್ ನಿಮ್ಗೆ ಇಲ್ಲಿ ಒಂದಷ್ಟು ಸುಮ್ಮನೆ ಚಿಕ್ಕದಾಗ ಒಂದು TFT ಸ್ಕ್ರೀನ್ ಥರ ಟಚ್ ಏನು ಬರೋಲ್ಲ, ನಾರ್ಮಲ್ ಟೈಮಿಂಗ್ಸ್ದು. ಇಲ್ಲಾಂದರೆ ಏನಾನ 10/10 ನ್ಯಾವಿಗೇಷನ್ ನೀವು ರಾಯಲ್ ಎನ್ಫೀಲ್ಡ್ ಆ್ಯಪ್ ಕಡೆಯಿಂದ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ನಿಮ್ಗೊಂದಷ್ಟು ಕ್ರೋಮ್ ಫಿನಿಷ್ಗಳು ಇದರಲ್ಲಿ ಕಾಣಿಸುತ್ತೆ, ಯಾಕಂದರೆ ಅದಷ್ಟು ಫಿನಿಷಿಂಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಲುಕ್ನ ಎನ್ಹಾನ್ಸ್ ಮಾಡೋಕ್ಕೆ. ಇದರಲ್ಲಿ ನಿಮ್ದು ಇನ್ನೊಂದು ಕಲರ್ ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ನಿಮಗೆ ಅದೇ ಪ್ರೀಮಿಯಮು ಟಾಪ್ ಎಂಡ್ ಅಂತ ಬರುತ್ತೆ. ಅದರಲ್ಲಿ ಕ್ರೋಮು ವಿತ್ ಫಿನಿಷಿಂಗಲ್ಲಿ ಸಖತ್ ಕ್ಲಾಸಿಯಾಗಿ ನಿಮ್ಮ ಟ್ಯಾಂಕ್ ಗಿಂಕೆಲ್ಲ ಕ್ರೋಮಿಯಮ್ ಬರುತ್ತೆ. ವಿತ್ ನಿಮ್ಮ ಬಟನ್ ಫಿಟ್ ಆ್ಯಂಡ್ ಫೈನು ಅಷ್ಟೇ. ಬಟನ್ದೆಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಫಿಟ್ ಆ್ಯಂಡ್ ಫೈನ್ ಬರುತ್ತೆ. ನಿಮಗೆ ಇಲ್ಲಿ ನೋಡಿ ಹೆಜಾರ್ಡ್ದು ಲೈಟ್, ಹೆಜಾರ್ಡ್ ಬಟನ್ ಬರುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮ್ಗೆ ನೋಡಿದ್ರೆ ಹೆಡ್ಲೈಟ್ದು ಐ ಬೀಮ್ ಮತ್ತು ಲೋ ಬೀಮ್ದು ಆಪ್ಷನ್ಸು, ಹಾಗೆ ಇಂಡಿಕೇಟರ್ ಆಪ್ಷನ್ಸು, ಹಾರನ್ ಬಟನ್ನು ಇದೆಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಲೋಗೋ ಕೂಡ
ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ಮಿರರ್ ಕೂಡ ನೋಡ್ತಾ ಇರ್ಬೋದು, ನಾರ್ಮಲ್ ಕ್ಲಾಸಿಕ್ ಲುಕ್ದು ಮಿರರ್ ಬರುತ್ತೆ. ಸೊ ಇದು ರಾಯಲ್ ಎನ್ಫೀಲ್ಡ್ ಅವ್ರದ್ದು ನಾರ್ಮಲ್ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕಲ್ 650 ಗಾಡಿದು ಡ್ರೈವ್ ರಿವ್ಯೂ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಗಾಡಿ ಕುತ್ಕೊಂಡು ಓಡಿಸ್ಬೇಕಾದ್ರೆ ಅದ್ರ ಫೀಲೇ ನೆಕ್ಸ್ಟ್ ಲೆವೆಲ್ಲು. ನಾರ್ಮಲ್ ಕ್ಲಾಸಿಕ್ 350 ಓಡಿಸೋ ಲವರ್ಸ್ಗಳಿಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಫೀಲ್ ಬರುತ್ತೆ ಅಂತ. ಒಂಥರ ಅಂಬಾರಿ ಓಡಿಸ್ದಂಗೆ ಆಗುತ್ತೆ ಗಾಡಿ ಓಡಿಸ್ತಾಯಿದ್ರೆ, ಅಷ್ಟು ಆ ಲೆವೆಲ್ಗೆ ಫೀಲ್ ಬರ್ತಾಯಿದೆ ಮಾತ್ರ ಗಾಡಿ ಓಡಿಸೋದ್ರಲ್ಲಿ. ನಾನು ಬುಲೆಟ್ ಅಷ್ಟೊಂದು ಜಾಸ್ತಿ ಯಾವುದೂ ಓಡಿಸಿಲ್ಲ, ಬಟ್ ಇದು ಓಡ್ಸೋಕೆ ಮಾತ್ರ ಸಖತ್ತಾಗಿ ಬರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು, ಸುಮ್ಮನೆ ಜಸ್ಟ್ ಥ್ರಾಟಲ್ ಓಪನ್ ಮಾಡಿದ್ರೆ ಯಾವ ರೀತಿ ಫುಲ್ ತೊಗೋತಾ ಇದೆ ಅಂದರೆ ಏನಿಲ್ಲ, ಆರಾಮಾಗಿ ಪಿಕಪ್ ತೊಗೊಳುತ್ತೆ. 650cc ಆಗಿರೋದ್ರಿಂದ ಮಸ್ತಾಗಿ ಎತ್ಕೋತಾ ಇದೆ ಗಾಡಿ. ನೋಡ್ತಾ ಇರೋದು ಸಖತ್ತಾಗಿ ನುಗ್ತಾ ಇದೆ. ಓವರಾಲು ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಬರೋದಾದ್ರೆ ಇನ್ಲೈನು 647.95cc ಇಂಜಿನ್ನು, ಇನ್ಲೈನ್ ಟ್ವಿನ್ ಸಿಲಿಂಡರು ವಿತ್ 4 ಸ್ಟ್ರೋಕು SYC ಇಂಜಿನ್ ಬರುತ್ತೆ. ಓವರಾಲ್ ನಿಮಗೆ 34.6 PS ಪವರ್ ಬರುತ್ತೆ. ಹಾಗೆ 52.3 Nm ಟಾರ್ಕ್ ಬರುತ್ತೆ. ಹಾಗೆ ವಿತ್ ನಿಮಗೆ ಗೇರ್ದು ಟ್ರಾನ್ಸ್ಮಿಷನ್ ಬರೋದಾದ್ರೆ ನಿಮಗೆ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ. ವಿತ್ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದರೆ 14.8 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ನಿಮಗೆ ನಾರ್ಮಲ್ ಮೈಲೇಜ್ ಬರೋದಾರೆ ಒಂದು 20 to 25 ಕಿಲೋಮೀಟ್ರು ಮೈಲೇಜ್ ಕೊಟ್ಟಿದ್ದಾರೆ. ಸೊ ನೀವು ಟರ್ನಿಂಗ್ ರೇಡಿಯಸ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಓವರಾಲ್ ಮಸ್ತಾಗಿದೆ. ವಿತ್ ನಿಮಗೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ಗಾಡಿದು ಬ್ರೇಕಿಂಗು ಅಷ್ಟೇ ತುಂಬ ಮಸ್ತಾಗಿ ಬರುತ್ತೆ. ವಿತ್ ನಿಮಗೆ ಗಾಡಿ ಪಿಕಪ್ಪು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಫುಲ್ ತೊಗೊಳುತ್ತೆ ಅಂದರೆ, ನೀವು ಒಂದು ಗೇರ್ ಇದು ಮಾಡಿ ಕೊಡ್ತಿದ್ದಂಗೆ ಆ ರೀತಿ ಫುಲ್ ತೊಗೊಳುತ್ತೆ. ಸೊ ಅದರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ವ್ಯೂವರ್ಸ್ಗಳು ಕ್ಲಾಸಿಕ್ 500ನ ಮಿಸ್ ಮಾಡ್ತಾಯಿದ್ರ, ಅಂಥವ್ರಿಗೆಲ್ಲ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ 650cc ಲಾಂಚ್ ಮಾಡಿದ್ದಾರೆ. ವಿತ್ ನಿಮಗೆ ಇದು ಓವರಾಲ್ ರಾಯಲ್ ಎನ್ಫೀಲ್ಡ್ ಸೀರೀಸಲ್ಲೇ ನಿಮಗೆ ಎಷ್ಟು ವೆಯ್ಟೇಜ್ ಗಾಡಿ ಬರುತ್ತೆ. ಯಾಕಂದರೆ 243 kg ಕರ್ವ್ ವೆಯ್ಟ್ ಬರುತ್ತೆ. ಸೊ ಓವರಾಲ್ ನಿಮಗೆ ಓಡಿಸೋ ಫೀಲು ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆ ಓಡಿಸ್ಬೇಕಾದ್ರೆ. ಲಾಂಗ್ ಡ್ರೈವ್ಗೆ ನೀವು ಎಸ್ಪೆಷಲಿ ನಿಮಗೆ ಸಿಟಿ ಡ್ರೈವ್ಗಿಂತ ಇದನ್ನು ಲಾಂಗ್ ಡ್ರೈವಲ್ಲಿ ನೀವು ಗಾಡಿ ತೊಗೊಂಡು ಕ್ರೂಸ್ ಮಾಡೋಕ್ಕೆ ಸಖತ್ತಾಗಿ ಪರ್ಫಾರ್ಮೆನ್ಸು ಮತ್ತು ನಿಮಗೆ ಒಂದು ಒಳ್ಳೆ ಗುಡ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 3,36,000ಇಂದ ಸ್ಟಾರ್ಟ್ ಆಗಿ 3,49,000ವರೆಗೂ ವೇರಿ ಆಗುತ್ತೆ. ಇದರಲ್ಲಿ ಏನು ವೇರಿ ಆಗುತ್ತೆ ಅಂದರೆ ನಿಮಗೆ ಟಾಪ್ ಎಂಡಲ್ಲಿ ನಿಮಗೆ ಡಾರ್ಕ್ ಕ್ರೋಮ್ ವೆರ್ಷನ್ ಬರುತ್ತೆ ಈ ಗಾಡಿಗಳಲ್ಲಿ. ಸೊ ಓವರಾಲ್ ನಿಮಗೆ ಕಲರ್ ಆಪ್ಷನ್ 4 ಕಲರ್ ಆಪ್ಷನ್ಸ್ ಬರುತ್ತೆ. ಡಾರ್ಕ್ ಕ್ರೋಮ್ ಆಪ್ಷನ್ನು, ಹಾಗೆ ನಾವು ವ್ಯಾಲನ್ ರೆಡ್ಡು ವಿತ್ ಟೀಲ್ ಆಪ್ಷನ್, ಟೀಲ್ ಕಲರ್ ಅಂತ ಒಂದು ಎಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದನೇ ಹೊಸ್ದಾಗಿ ಬಿಟ್ಟಿದ್ದಾರೆ ಕಲರು, ಅದ್ರ ಆಪ್ಷನು. ಹಾಗೆ ಟರ್ಕ್ರೇಮ್ ಕ್ರೋಮ್ ಅಂತ ಒಂದು ಬ್ಲೂ ಕಲರ್ದು ಒಂದು ಆಪ್ಷನ್ಸ್ ಬರುತ್ತೆ. ಟೋಟಲ್ ಓವರಾಲು 4 ಕಲರ್ ಆಪ್ಷನ್ಸು. ನಿಮ್ಗೆ ಯಾವ್ದು ಬೇಕೋ ಅದ್ರ ಪ್ರಕಾರ ನಿಮಗೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಓವರಾಲ್ ಹೇಳ್ತಾ, ಯಾರ್ಯಾರು ತುಂಬ ಕ್ಲಾಸಿಕ್ 500cc ಇಷ್ಟಪಡ್ತಿದ್ದೀರೋ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮನ್ನೇ ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.